ಅಯ್ಯೋ ದೇವರೇ, ಮುಂದಿನ ಜನ್ಮವಂತವಿದ್ದರೆ ರೈತರನ್ನಾಗಿ ಹುಟ್ಟಿಸಬೇಡ. ಹಂದಿ, ನಾಯಿ, ಕಾಗಿ, ಕ್ರಿಮಿ ಕೀಟಗಳನ್ನಾಗಿ ಹುಟ್ಟಿಸಿದರೂ ಚಿಂತೆ ಇಲ್ಲ, ಆದರೆ ರೈತನನ್ನಾಗಿ ಮಾತ್ರ ಹುಟ್ಟಿಸಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಅಯ್ಯೋ ಅಯ್ಯೋ, ನನ್ನ ಹೆಂಡತಿ ಮಕ್ಕಳನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ನಾ ಹೇಗೆ ಸಾಯಲಿ? ಅಯ್ಯೋ ದುರ್ವಿಧಿಯೇ, ನಾನು ಬದುಕಬೇಕು. ನನಗೆ ಸಾಯಲಿಕ್ಕೆ ಮನಸ್ಸಿಲ್ಲ. ಇಲ್ಲ ಇಲ್ಲ, ನಾನು ಸಾಯಲೇಬೇಕು. ಇಲ್ಲ ಅಂದರೆ ಸಾಲ ಕೊಟ್ಟ ಸಾಹುಕಾರ ನನ್ನನ್ನು ಹಾಗೆ ಬಿಡುವುದಿಲ್ಲ. ಅದಕ್ಕೋಸ್ಕರನಾದರೂ ನಾನು ಸಾಯಲೇಬೇಕು. ನಾ ಸತ್ತರೆ ಹೆಂಡರ ಮಕ್ಕಳ ಗತಿ. ಅಯ್ಯೋ ದೇವರೇ, ಎಂತ ಸಂಕಷ್ಟಕ್ಕೆ ತಂದು ನಿಲ್ಲಿಸಿದೆಯಪ್ಪ ನನ್ನನ್ನು. ಓ ನನ್ನ ದೇವರೇ, ನಾ ಸತ್ತರೆ ಹೆಂಡರ ಮಕ್ಕಳ ಗತಿ. ಓ ನನ್ನ ಅಣ್ಣ ತಮ್ಮಂದಿರ, ಸರ್ಕಾರದ ಪ್ರತಿನಿಧಿಗಳ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುವೆ, ನನ್ನಂತ ಬಡ ರೈತರನ್ನು ಕಾಪಾಡಿ. ಈ ಸಾವು ನಮಗೆ ನ್ಯಾಯವೇ? ಈ ಸಾವು ನಮಗೆ ನ್ಯಾಯವೇ? ಈ ಸಾವು ನಮಗೆ ನ್ಯಾಯವೇ? ಕೊನೆಗೂ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟಿದೆ ಈ ಸರ್ಕಾರ. ಬಸಪ್ಪ, ನಿನಗೆ ಎಷ್ಟೇ ಹೇಳಿದರು ನನ್ನಂತೆ ನಿನ್ನ ಹೆಂಡತಿ ಮಕ್ಕಳನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಅನಾಥರನ್ನಾಗಿ ಮಾಡಿದೆ ಬಸಪ್ಪ. ಅನಾಥರನ್ನಾಗಿ ಮಾಡಿ ಕಣ್ಣು ಮುಚ್ಚಿದೆ. ಅಯ್ಯೋ ಬಸಪ್ಪ, ಕೊನೆಗೂ ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿಬಿಟ್ಟಿಯಲ್ಲೋ. ಯಾಕೋ ಹೀಗೆ ಮಾಡ್ಕೊಂಡಿ ಬಸಪ್ಪ? ನಾವೆಷ್ಟೇ ತಿದ್ದಿ ಹೇಳಿದ್ರು ಕೊನೆಗೂ ಸಾವಿನ ಕದವನ್ನ ತಟ್ಟೆ ಬಿಟ್ಟಿರಣ್ಣ. ತುತ್ತು ಹಾಕುವ ರೈತರಿಗೆ ಬಾಯಿಗೆ ಕೈ ಹಾಕಿ ರಕ್ತ ಚಿಪ್ಪುವ ಅಂಥ ಚಾಂಡಾರಿಗೆ ಹೇಗೆ ಗೊತ್ತಾಗಬೇಕು ಈ ರೈತರ ಸಾವು? ನನ್ನ ರೈತ ಬಾಂಧವರೇ, ಕೊನೆಗೂ ಸಿಗೋದು ಇದೇ ಸನ್ಮಾನನ? ನೋಡಿ, ಬಸಪ್ಪನ ಶವಕ್ಕೆ ಮಾಲೆ ಹಾಕಲು MLA ಸಾಹೇಬರು ಬರ್ತಿದ್ದಾರೆ ಮತ್ತು ಅವರ ಸ್ನೇಹಿತರು ಬರ್ತಿದ್ದಾರೆ. ದಯವಿಟ್ಟು ಸರಿದು ಎಲ್ಲರೂ ದೂರ ನಿಲ್ಲಿ. ಸತ್ತವರಿಗೆ ಮಾಲೆ ಹಾಕಿ ಮೊಸಳೆ ಕಣ್ಣೀರು ಸುರಿಸುವ ನಾಲಾಯಕರಿಗೆ ನನ್ನ ಧಿಕ್ಕಾರ. ಹೌದು, ಸತ್ತ ಹೆಣಕ್ಕೆ ಮಾಲೆ ಹಾಕುವ ನೆಪದಲ್ಲಿ ಫೋಟೋಗೆ ಪೋಜು ಕೊಟ್ಟು ನರಿಯಂತೆ ಮಾತನಾಡಿ ಪ್ರಚಾರ ಗಿಟ್ಟಿಸಿಕೊಳ್ಳುವ ರಾಜಕಾರಣಿಗಳಿಗೆ ಎಲ್ಲಿ ಅವಕಾಶವಿಲ್ಲ. ಮಿಸ್ಟರ್ ನಂದೀಶ, ಅವರೊಬ್ಬರು ಸರ್ಕಾರದ ಪರವಾಗಿ ಬರುತ್ತಿರುವ MLA, ಅವರಿಗೇನಾದ್ರೂ ಅಡ್ಡಿಪಡಿಸಿದರೆ ಕಾನೂನಿನ ಪ್ರಕಾರ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ. ಹುಷಾರ್. ಅಣ್ಣ, ಅವ್ರು ಯಾರಂತ ನಿನಗೆ ಗೊತ್ತಿರ್ಬೇಕಲ್ಲ? ಯು ಆರ್ ಶಟ್ ಅಪ್. ಮನೆಯಲ್ಲಿ ಮಾತ್ರ ನೀನು ನನ್ನ ತಂಗಿ, ಅವನು ನನ್ನ ಸ್ನೇಹಿತ. ಇದು ಮನೆಯಲ್ಲ, ಮೈಂಡೆಡ್. ನಂದೀಶ, ತಿಳಿದವರು ನಾವು ನಾಗೆ ಹೀಗೆ ಮಾಡಿದರೆ ಸರಿನಾ? ಅವನೊಬ್ಬ ಪೊಲೀಸ್ ಅಧಿಕಾರಿ, ಸರ್ಕಾರದ ಪರವಾಗಿ ಕೆಲಸ ಮಾಡಲು ಬಿಡ್ರು. 2 ನಿಮಿಷ.
ಇದ್ದಾಗ ನೋಡದವರು ಸತ್ತಾಗ ಬರುವರು ಎಂಬ ಗಾದೆಯ ಮಾತನ್ನ ನೀನು ಕೇಳಿರ್ಬೇಕಲ್ಲಪ್ಪ. ನೋಡು, ಯಾರ ಹಣೆ ಬರ ಹೇಗಿದೆಯೋ ಅದು ನಡೀಲೇಬೇಕು. ಸಾರಿ ಮಿಸ್ಟರ್ ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಮಾತನಾಡಿದ್ದು ಬೇಜಾರು ಮಾಡಿಕೊಳ್ಳಬೇಡಿ. ಅವಳ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ಇಟ್ಸ್ ಓಕೆ, ಸಾಹೇಬರು ಬಂದ್ರಂತ ಕಾಣುತ್ತೆ. ಸಾವುಕಾರ ಪಾಪ ಬಸಪ್ಪ ಒಳ್ಳೆ ಮನುಷ್ಯ, ಹೊಟ್ಟಿಂದ ಒಟ್ಟ ಸತ್ತದಲ್ರಿ, ಇವತ್ತು ಜೀವ ಹೋಗಿ ಸತ್ಬಿಟ್ಟು ನೋಡ್ರಿ ಪಾಪ. ತಲಾಟಿ, ಅವನ ಹಣೆ ಬರದಲ್ಲಿ ಆ ದೇವರ ಎಷ್ಟು ಅಷ್ಟೇ ಬರದಂತೆ ಕಾಣಿಸ್ತದೆ. ಅದಕ್ಕೆ ಅವನು ಸತ್ತು ಹೋದ. ಸಾವು ಅನ್ನುವುದನ್ನು ಸೃಷ್ಟಿ ಮಾಡಿ ಕಳಿಸುತ್ತಾನೆ ಆ ಬ್ರಹ್ಮ. ನಾವೇನು ಮಾಡುವುದು ನಿಮಿತ್ಯ. ಲೇಹನಸು ತಿನ್ನುವ ಹಂದಿಗಳೇ, ಹಸಿ ಹಸಿ ಮಾತುಗಳನ್ನಾಡುವ ನಿಮ್ಮಂತ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ಎಲ್ಲಿಯವರೆಗೂ ಇರುತ್ತೀರೋ ಅಲ್ಲಿಯವರೆಗೂ ಅನ್ನ ಕೊಡುವ ರೈತನಿಗೆ ಸಾವು ತಪ್ಪಿದ್ದಲ್ಲ. ಮೊದಲು ನಿಮ್ಮಂತವ್ರನ್ನ ನೇಣಿಗೆ ಹಾಕಬೇಕು. ಲೇ ಭಾರ್ಗವ, ನೇಣಿಗೆ ಹಾಕಬೇಕಾಗಿದ್ದು ನಮ್ಮಂತವರನ್ನಲ್ಲ, ನಿನ್ನಂತ ಕಳ್ಳ ಕದಿಮರ ನೇಣಿಗೆ ಹಾಕಿದಾಗ ನಮ್ಮಂತ ಶ್ರೀಮಂತರು ನೆಮ್ಮದಿಯಿಂದ ಬದುಕಲು ಸಾಧ್ಯ. ಲೇ, ನಿಮಗೊಂದು ಮಾತನ್ನು ಹೇಳುತ್ತೇನೆ, ಎಚ್ಚರದಿಂದ ಕೇಳಿ. ರೈತನಿಗೆ ತೊಂದರೆ ಕೊಡುವ ಜನ ಲೇ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿ ಹೊಲಸು ತಿನ್ನುವ ಕೆಲಸ ಮಾಡಬೇಕಾಗುತ್ತದೆ. ನೀವು ಎಚ್ಚರ. ಅಣ್ಣ, ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವು ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದು ತಾನಾಗಿ ಸತ್ತಾಗ ಮಾತ್ರ ಅದು ಆ ದೇವರ ಕೊಟ್ಟ ಸಾವು. ಅಣ್ಣ, ಚಿತ್ರಹಿಂಸೆ ಕೊಟ್ಟು ಕೊಲ್ಲುವುದಕ್ಕೆ ಆತ್ಮಹತ್ಯೆ ಎನ್ನುತ್ತಾರೆ. ಅಂತವರಿಗೆ ಒಳ್ಳೆ ಸಾವು ಬರುವುದಿಲ್ಲ ಅಣ್ಣ, ಅಂತವರಿಗೆ ಒಳ್ಳೆ ಸಾವು ಬರುವುದಿಲ್ಲ. ಅಲ್ಲಲೇ ತಮ್ಮ, ಅವ್ರವ್ರ ತುಣ್ಣೇನು ತಿಂಡಿ ಹೆಚ್ಚಾಗಿ ಅವ್ರವ್ರು ಏನೇನು ರಾಡಿರ್ತಾವೇನ, ಅದಕ್ಕೆ ಎಣ್ಣೆ ಕುಡಿದು ಉರ್ಲಾಕ್ಯಂದು ಸಾಯ್ತಾರ. ನೋಡ್ತಮ್ಮ, ರೈತರು ಸಾಯಬಾರ್ದಂತಂದ ಕೇಂದ್ರ ಸರ್ಕಾರದಿಂದ 6,000, ರಾಜ್ಯ ಸರ್ಕಾರದಿಂದ 4,000. ಆಮೇಲೆ ರೈತರು ಹೆಣ್ಮಕ್ಳು ಮನ್ಯಾಗ ಕುತ್ಕೊಂಡು ದುಡಿಲಿದ್ದಂಗೆ ಕೂಳು ತಿನ್ಲಿ ಅಂತ 2,000 ಹಾಕ್ತಾರ. ಆಮೇಲೆ ಹಂಗ ಪುಕ್ಸೇಟಿನ ಅಡ್ಡಾಡ್ಲಿ ಅಂತಂದು ಬಸ್ ಫ್ರೀ ಮಾಡ್ಯಾರ. ಆಮೇಲೆ ರೊಕ್ಕ ಕಟ್ಲಿದ್ದಂಗೆ ಹಂಗ ಕರೆಂಟ್ ಬಳಸ್ಕರ್ಲಿ ಅಂತ ಕರೆಂಟ್ ಫ್ರೀ ಮಾಡ್ಯಾರ. ಅದು ಅಲ್ದ ರೈತರು ಸಾಯ್ಬಾರ್ದಂತಂದು 5-5 ಲಕ್ಷ ರೂಪಾಯಿ ಕೊಡ್ತಾವಪ್ಪ. ಇದನ್ನೆಲ್ಲ ಮಾಡಿದ್ರು ರೈತರು ಸಾಯ್ತಾರ ಅಂದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಹೇಳಂಗಾರ? ಏ ತಲಾಟಿ, ಇಂಥ ಸೊಳ್ಳು ಪಳ್ಳುದು ಹೆದರಿಕೆಗೆ ಆಶ್ವಾಸನೆಯನ್ನು ಕೊಟ್ಟು ಅದಕ್ಕೆ ಹೇಳಿರುವರು ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಪದೇ ಪದೇ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟಿದ್ದು ಸರ್ಕಾರ ಎಂದು ಹೇಳ್ತಿರುವಿರಲ್ಲ. ಸರ್ಕಾರ ಹೇಗೆ ಸಾವು ಕೊಟ್ಟಿದ್ದೆಂದು ಬೆಚ್ಚಿ ಹೇಳಿ ಈ ಕುಳಿತ ಜನರಿಗೆ. ಏ ಬ್ರಹ್ಮ, ಕೆಚ್ಚೆದೆಯಲ್ಲಿ ಬರೆದಿಟ್ಟುಕೋ, ಅಚ್ಚಳಿಯದೆ ಹೇಳಿವೆ ನಿನ್ನ ಹೃದಯದಲ್ಲಿ. ರೈತನಿಗೆ ಸರ್ಕಾರ ಸಾವು ಹೇಗೆ ಕೊಟ್ಟಿತು ಎಂದು. ಲೇ, ರೈತ ಬಿತ್ತುವ ಬೀಜದಲ್ಲಿ ಕಳಪೆ ಬೀಜ ಕೊಟ್ಟು ಕಳಪೆ ಬೀಜ ಮಾರುವವರನ್ನು ಉಚ್ಚಿ ಹೊಯ್ದುಕೊಳ್ಳುವ ಹಾಗೆ ಮಾಡದಿದ್ದರೆ ಯಾವ ತಪ್ಪು ಮಾಡುತ್ತಿರಲಿಲ್ಲ. ಮಾಡಬೇಕಾಗಿದ್ದು ಸರ್ಕಾರನ, ಇಲ್ಲ ನಾವ. ಲಂಚದಾಸೆಗಾಗಿ ರೀತಿ ನೀತಿ ಇಲ್ಲದೇ ಇರೋ ಗೊಬ್ಬರ ಕಂಪನಿಗಳಿಗೆ ಪರ್ಮಿಷನ್ ಕೊಟ್ಟು ಕಮಿಷನ್ ತಿನ್ನುವ ಹಲ್ಕಾಸು ಹೊಟ್ಟಿಕೊಂಡು ರೈತರು ಹಾಕುವ ಗೊಬ್ಬರದಲ್ಲಿ ಮೋಸ ಮಾಡುತ್ತಿದ್ದಾರೆ. ಇದನ್ನು ತಡೆಯಬೇಕಾಗಿದ್ದು ನಾವು, ಎಲ್ಲ ನಿಮ್ಮ ಹೊರಕಟ್ಟು ಸರ್ಕಾರನ. ಇನ್ನು ಸರ್ಕಾರದ ಸವಲತ್ತುಗಳನ್ನು ಸರಿಯಾಗಿ ಬಡವರಿಗೆ ಹಂಚಬೇಕಾದ ಅಧಿಕಾರಿಗಳೇ ಶ್ರೀಮಂತರ ಎಂಜಲು ಕಾಸಿಗೆ ಬಾಯಿ ಒಡ್ಡಿ ಕಳ್ಳ ಸಾಕಾಣಿಕೆ ಮಾಡುವ ಕಂದಾಯ ಅಧಿಕಾರಿಗಳನ್ನು ಸರಿ ಮಾಡಬೇಕಾಗಿದ್ದು ನಾವ, ಇಲ್ಲ ನಿಮ್ಮ ಹಲಕಟ್ಟು ಸರ್ಕಾರನ? ಬಡವರಿಗೆ ಸೂರು ಎಂಬ ವಾಕ್ಯದಲ್ಲಿ ಬಡವರಿಗೆ ಬರುವ ಮನೆಗಳನ್ನು 15-20 ಸಾವಿರಕ್ಕೆ ಮಾರಿಕೊಳ್ಳುವ ಪುಳ್ಳ ರಾಜಕಾರಣಿಗಳು ನಿಮ್ಮಂಥವರು ಈ ಸಮಾಜಕ್ಕೆ
ಬಡವರಿಗೆಲ್ಲಿದೆ ನ್ಯಾಯ? ಇಂಥದನ್ನು ಸರಿ ಮಾಡಬೇಕಾಗಿದ್ದು ನಾವೇನ ನಿಮ್ಮ ಸರ್ಕಾರನ? ರೈತರಿಗೆ ಸಾಲ ಕೊಟ್ಟು ಸಾಲದ ಪರವಾಗಿ ರೈತರ ಹೆಣ್ಣರ ಸುಖವನ್ನು ಕಳುವ ಇಂಥ ಬಂಡರಿಗೆ ಸರಿಯಾದ ಶಿಕ್ಷೆ ಕೊಡಬೇಕಾಗಿದ್ದು ನಾವ ಅಥವಾ ನಿಮ್ಮ ಸರ್ಕಾರನ? ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ರೈತನ ಆಸ್ತಿಯನ್ನೇ ಲಪ್ಟಾಯಿಸಿ ಮಾನ ಮರ್ಯಾದೆ ತೆಗೆದ ಆ ನಿಮ್ಮ ಫೈನಾನ್ಸ್ ಕಂಪನಿ ಮಟ್ಟ ಹಾಕಬೇಕಾಗಿದ್ದು ನಾವ ಇಲ್ಲ ನಿಮ್ಮ ಸರ್ಕಾರನ? ಇನ್ನು ರೈತರಿಗೆ ಸಹಾಯಧನ ಕೊಡುತ್ತೇನೆಂದು ಹೇಳಿ ದೊಡ್ಡ ದೊಡ್ಡ ಬೋರ್ಡ್ ಹಾಕಿ ಸಾರಿ ಸಾರಿ ಹೇಳುವ ಸರ್ಕಾರದೊಳಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಕಳ್ಳ ಅಧಿಕಾರಿಗಳು ರೈತರ ಹೆಸರಿನಲ್ಲಿ ಕೋಟಿ ಗಂಟಲೆ ಹಣವನ್ನು ಭೂಮ್ ಮಾಡುತ್ತಿರ್ತಾರಲ್ಲ, ಇದನ್ನು ತಡೆಯಬೇಕಾಗಿದ್ದು ನಾವೇ ಇಲ್ಲ ಈ ನಿಮ್ಮ ಸರ್ಕಾರನ? ಬಡವರು ಗುಳೆ ಹೋಗಬಾರದು ಅಂತ ಕೋಳಿಗಾಗಿ ಕಾಳು ಎಂಬ ಯೋಜನೆಯನ್ನು ತಂದು ಬಡವರಿಗಾಗಿ ಸಿಗುತ್ತಿರುವ ಉದ್ಯೋಗ ಖಾತ್ರಿಯ ಹಣ, ಅಂಥ ಬಡವರಿಗೆ ಸೇರಬೇಕಾಗಿದ್ದ ಹಣ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ಮನೆ ಸೇರುತ್ತಿರುವಾಗ ಅದನ್ನೆಲ್ಲ ಸರಿ ಮಾಡಬೇಕಾಗಿದ್ದು ನಾವ ಇಲ್ಲ ನಿಮ್ಮ ಸರ್ಕಾರನ? ಇನ್ನು ಸತ್ತ ರೈತನ ಮನೆಗೆ ಬಂದು ಮೊಸಳೆ ಕಣ್ಣೀರು ಸುರಿಸಿ ಸಾಂತ್ವನ ಹೇಳುವ ನೆಪದಲ್ಲಿ ಸಿಕ್ಕಾಪಟ್ಟೆ ಆಶ್ವಾಸನೆ ಕೊಟ್ಟು ಬಡವರನ್ನು ಬಾವಿಗೆ ತಳ್ಳುವ ಭಂಡ ರಾಜಕಾರಣಿಗಳಿಗೆ ಬೆಂಡೆತ್ತಿ ಮುಂದೆ ಯಾರಿಗೂ ಈ ರೀತಿ ಸುಳ್ಳು ಆಶ್ವಾಸನೆ ಕೊಡಬಾರದೆಂದು ಕಠಿಣ ಶಿಕ್ಷೆ ಕೊಡಬೇಕಾಗಿದ್ದು ನಾವಾ ನಿಮ್ಮ ಭಂಡ ಸರ್ಕಾರನ? ಅಷ್ಟೇ ಅಲ್ಲ, ರೈತ ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ತಂದರೆ ದಲ್ಲಾಳಿಗಳಿಂದ ಮೋಸ, ತೂಗೋ ತಕ್ಕಡಿಯಲ್ಲಿ ಮೋಸ, ಇನ್ನು ಬೆಲೆ ಕೊಡುವ ನಿರ್ಧಾರದಲ್ಲಿ ಮೋಸ, ಇನ್ನು ಲೆಕ್ಕ ಬೊಕ್ಕವಿಲ್ಲದೆ ಖರೀದಿದಾರರು ಬಂದು ಈ ರೈತರನ್ನು ನಂಬಿಸಿ ಮಾಲನ್ನು ಖರೀದಿ ಮಾಡಿಕೊಂಡು ಹೋಗಿ ಆ ದುಡ್ಡನ್ನು ಕೊಡದೇ ಇರಲು ಸಾವಿರಾರು ಉದಾಹರಣೆಗಳಿವೆ. ಇವನ್ನೆಲ್ಲ ಸರಿ ಮಾಡಬೇಕಾಗಿದ್ದು ನಾವೇ ಇಲ್ಲ ಈ ನಿಮ್ಮ ಸರ್ಕಾರನ? ಇನ್ನು ರೈತರಿಗೆ ತರಬೇತಿ ನೀಡುತ್ತೇವೆಂದು ಹೇಳಿ ಕೆಲಸಕ್ಕೆ ಬಾರದ ಜನಗಳನ್ನು ಕರೆದುಕೊಂಡು ಹೋಗಿ ಸರ್ಕಾರಕ್ಕೆ ಸುಳ್ಳು ಲೆಕ್ಕ ಕೊಟ್ಟು ಕೊಳ್ಳೆ ಹೊಡೆಯುವ ಕೃಷಿ ಅಧಿಕಾರಿಗಳನ್ನು ಸರಿ ಮಾಡಬೇಕಾಗಿದ್ದು ನಾವಾ ಈ ನಿಮ್ಮ ಹುತ್ತು ಸರ್ಕಾರನ? ಸಾಕ ಇನ್ನು ಬೇಕಾ? ನೋಡು, ಸರ್ಕಾರದಿಂದ ಬರುವ ಸವಲತ್ತು ಸರಿಯಾಗಿ ರೈತನಿಗೆ ತಲುಪಿದ್ದರೆ, ರೈತನಿಗೆ ಮೋಸವಾಗದಿದ್ದರೆ 10 ವರ್ಷ ಮಳೆ ಹೋದರೂ ರೈತ ಸಾಯುತ್ತಿರಲಿಲ್ಲ, ನಾವು ಸರ್ಕಾರಕ್ಕೆ ಬೈತಾನೂ ಇರಲಿಲ್ಲ. ಇದನ್ನೆಲ್ಲ ಸರಿ ಮಾಡಬೇಕಾಗಿದ್ದು ಸರ್ಕಾರ ಇಲ್ಲ ನಾವು. ಅದಕ್ಕೆ ಹೇಳಿರುವರು ಬಲ್ಲವರು, ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಯಪ್ಪ ಸಾಕು ಸುಮ್ಮನಾಗಪ್ಪ ಯಪ್ಪ ಶಿವಲಿಂಗಪ್ಪ. ಹೆಜ್ಜೆ ನೀನು ಗೋಡಿ ಕೈ ಹಾಕಿ ಮೈ ಮಾಯ ಬಾಯ ಮಠ ಕಡ್ಸನಂಗ ಆತ್ ನೋಡ್ರಿ ನಮ್ಮ ಬಳೆವ. ಯಪ್ಪ ಶಿವಲಿಂಗಪ್ಪ, ಏನು ಮುಂದ್ಲವಿ ಏನ್ರ ಓಸನಿ ಹೇಳಿದ್ರ ಕಾಡಿಗೆ ನಮಗೆ ನಮ್ಮ ಬಾಯಾಗ ಚಪ್ಪಲಿ ಇಟ್ಟು ಹಲ್ ಮುರಿ ಹಂಗೆ ಕೂತ್ಗಿದ್ದಾರಪ್ಪ ಯಪ್ಪ. ಏ ಶಿವಲಿಂಗ, ಇಂಥ ಸಾಲು ಸಾಲು ತಪ್ಪುಗಳನ್ನು ಸರಿ ಮಾಡುವುದಕ್ಕೆ ನಾನೊಬ್ಬ ಶಾಸಕರಿಂದ ಸಾಧ್ಯವಿಲ್ಲ. ಈ ರಾಜ್ಯದಲ್ಲಿರುವ ಎಲ್ಲ ಶಾಸಕರು ಒಟ್ಟುಗೂಡಿ ಮುಖ್ಯಮಂತ್ರಿ ಮುಂದಿಟ್ಟಾಗ ಸರಿ ಮಾಡಲು ಸಾಧ್ಯ. ಸಾಲು ಸಾಲಾಗಿ ಸಾಯುತ್ತಿರುವ ರೈತರಿಗೆ ನನ್ನ ಮಿತ್ರನು ಹೇಗೆ ಕಾರಣನಾಗುತ್ತಾನೆ? ನೋಡಿ, ವಾದ ವಿವಾದಗಳನ್ನು ಮಾಡುವ ಸಮಯವಲ್ಲವಿದು. ಮೊದಲು ಪೋಸ್ಟ್ ಮಾರ್ಟಮ್ ಮಾಡಲು ಅವಕಾಶ ಮಾಡಿಕೊಡಿ. ಇನ್ಸ್ಪೆಕ್ಟರ್, ಮುಂದಿನ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡಿ. ಆಯ್ತು, ನಾನು ಬೇಗ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸುತ್ತೇನೆ, ನೀವು ಇಲ್ಲಿಂದ ಹೊರಡಿ. ಆಯ್ತು. ಮಾವ, ಅಯ್ಯೋ ಅಯ್ಯೋ, ಊರೆಲ್ಲ ನಿನ್ನ ಹುಡುಕಿ ಬಂದಿನೇ, ಇಂಥ ಸಂತೆಯಲ್ಲಿ ಚಿನ್ನ ನಿನ್ನ ಕಂಡೆನೆ. ಅಯ್ಯೋ ಊರೆಲ್ಲ ನಿನ್ನ ಹುಡುಕಿ ಬಂದೆನೆ, ಇಂಥ ಸಂತೆಯಲ್ಲಿ ಚಿನ್ನ ನಿನ್ನ ಕಂಡೆನೆ. ಇಲ್ಲಿ ನಮಗೆ
ಹೋಗೋಣ ಇಲ್ಲಿ ನಮಗೇನಿದೆ ನಡೆ ಹೋಗೋಣ. ಮಾವ ಅಂತೂ ಇಂತೂ ನಮ್ಮಿಬ್ರು ಮದುವೆ ಆಯ್ತು. ಮುಂದೆ ಸಂಗಿ ಮುಂದೆ ಇರದ್ರಿ ನಮ್ದು ಕೆಲಸ ಮತ್ತ ಅಂಗಿ ಬಿಚ್ಚಿ ಶುರು ಹಚ್ಕೊಂಡು ಇಲ್ಲೇ ಏನ್ ಮಾವ ಅದು? ನಿಮ್ಮ ಮೌನ ಮಾತ್ ತಾಳ ಯಾವತ್ತು ಮಾತಿಲೆ ತಪ್ಪಂಗಲ್ಲ ಲೇಚ ನೋಡ ನಿನ್ನ ಕೂಲಿ ನಾಡಿ ಮಾಡಿ ಸಾಕ್ಬೇಕಲ್ಲ ಅದಕ್ಕೆ ಮತ್ತ ಅಂಗಿ ಬಿಚ್ಚಿ ಬ್ಯಾಡಗಿ ಮಾರ್ಕೆಟ್ಗೆ ಮೆಣಸಿನ್ಕಾಯಿ ಮಾರ್ಕೆಟ್ಗೆ ಹೋಗಕ ಅದಕ್ಕೆ ಹೇಳಿದ್ಬೇಡ ಹಿಂಗಂದ್ಯಾ ಮಾವ? ಆತ್ ಬಿಡು, ಮುಂದ್ ಮಾಡೋ ಕೆಲ್ಸನ ಒಟ್ಟ ತಡ ಮಾಡಕ್ ಹೋಗ್ಬೇಡ ಮಾವ. ಯಾಕಂದ್ರೆ ಇವ್ರು ಸುಮ್ಮನೆ ಇರಂಗಿಲ್ಲ ಮುಂದ್ ಕುಂತಾರ. ನನ್ನ ದೇವಿ ಕಾಣುವಳು ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ದೇವ ಎಂದಿದಳು ಸಾರಾಯಿಸಿ ಸೆಯಲಿ ನನ್ನ ದೇವಿ ಕಾಣುವಳು ಸುಮಪಾನವೇ ಸೇರಿದಳು. ಏನ್ಲೇ ತಂಬುರಿ ಕೈಯಾಗ ಈ ಬಾಟ್ಲಿ ಹಿಡ್ಕಂದು ಯಾವ್ದೋ ದುರ್ಗಮ್ಮನ ದೇವಿ ದರ್ಶನ ಕೊಡಕ್ಕೆ ಹೊಂಟಿಯಲ್ಲೋ ಮರಿಯ? ಇನ್ನು ಏನ್ ಮಾಡ್ಬೇಕಂತ ಮಾಡಿಯಪ್ಪ ಮಗನ? ಬಾಯಾಗ 2 ಹಲ್ಲಿಲ್ಲ ಅಂದ್ರನೆ ಬಂಗಾರದಂತ ಹುಡುಗಿ ಹೊಡ್ಕೊಂಡೆ, ನಾನು ಅಕ್ಕಿ ಸಂಬಂಧ ಅಂಗಿ ಹಿಡ್ಕೊಂಡೆ. ಇನ್ನು ನಮ್ಮಂತ ದುಃಖದಲ್ಲಿರೋರಿಗೆ ದುಃಖ ಪರಿಹರಿಸೋ ದೇವಿ ಕಣಲೇ ಇವಳ ದೇವೆ. ಮಾವ ನಿನ್ ದುಃಖ ನನಗೆ ಅರ್ಥ ಆಗುತ್ತೆ ಮಾವ. ನೋಡು, ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ಮತ್ತ ನನಗಿಂತ ಭಾರಿ ಚಲೋ ಇರೋ ಹೆಣ್ಣು ನಿನಗೆ ಸಿಗ್ತಾಳ, ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ. ಮೌಡ್ರೆ ನಿಮ್ಮಂತ ಕೈ ಕೊಟ್ಟು ಹುಡುಗ್ಯಾರ್ರೆ ಹೇಳೋ ಕೊನೆ ಮಾತು ಇದಂತ. ನನ್ನಂತ ಅದೆಷ್ಟೋ ಭಗ್ನ ಪ್ರೇಮಿಗಳೇ ಹೇಳ ಏವಟ್ರೆ ನಾನು ಅವ್ರ ಸಾಲಿ ಸೇರ್ಕೊಂಬಿಟ್ಟು ನೋಡ. ಹಂಗಂದ್ರೆ ಮುಂದೆ ಇವನಿಗೆ ಕಟಿಂಗ್ ಪ್ಲೇಯರ ಖಾಯಮ್ಮ. ಮತ್ತು ಮುಂದೆ ಏನು ಮಾಡ್ಕೊಂಡ ಮಾಡಿಪ್ಪ? ಎನ್ನವರ ಗುರು ಶಿಶುನಾಳ ಶರೀಫ ಜರ್ ದೇಹದ ಬಗ್ಗೆ ಬಣ್ಣಿಸಿ ಪದ ಹಾಡುತ್ತಾ ಈ ಜನರನ್ನು ಎಚ್ಚರಿಸ್ತಾ ಇದ್ರು. ಇವತ್ತಿಂದ ನಾನು ಇಂಥ ಮೋಸ ಮಾಡೋ ಹೆಣ್ಣುಗಳ ಬಗ್ಗೆ ಪದ ಹಾಡುತ್ತಾ ನನ್ನಂತ ಮೋಸ ಹೋಗೋ ಹುಡುಗರನ್ನ ಎಚ್ಚರಿಸುತ್ತಾ ಸನ್ಯಾಸ ಸ್ವೀಕಾರ ಮಾಡ್ತಂತ ಪತ್ತಾಳ. ತಮುರಣ, ನಿನ್ ತಂಗಿಗೂ ನಮ್ಮ ಇಬ್ರಿಗೂ ಆಶೀರ್ವಾದ ಮಾಡು. ಹೋಗ ನಡಿಯೇ, ನಿಮ್ಮ ಅಪ್ಪಂದ ಆಶೀರ್ವಾದ ಪಡ್ಕೊಂಡು ಈ ಬಾವಾಪುರ ಹನುಮನ್ ತಾಂಡ ಐತಲ್ಲ ಅಲ್ಲಿಗೆ ಹೋಗೋಣ. ಹಾ ಯಪ್ಪ ತಂಬುರಣ್ಣ, ನಾವು ಬರ್ತಾವಪ್ಪ. ಇನ್ನ ನಾವು ಬರ್ತಾವ. ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟೊಂಟಿ ಖಾಲಿ ಮನಿ. ಅದಕ್ಕ ಶರೀಫ್ ಸಾಹೇಬ್ರು ಹೇಳ್ಯಾರ, ಕಾಮ ಕ್ರೋಧ ಮದ ಮಸ್ತರಗಳಿಂದ ತುಂಬಿದ ಈ ಮನುಷ್ಯ ಜನ್ಮ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಈ ದೇಹಕ್ಕನ ಒಂದು ಪದ ಹೇಳ್ಯಾರ, ಸೋರುತಿ ಅದು ಮನೆಯ ಮಾಳಿಗೆ ಅಜ್ಞಾನದ ಸೋರುತಿ ಅದು ಮನೆಯ ಮಾಳಿಗೆ ಸೋರುತಿ ಅದು ಮನೆಯ ಮಾಳಿಗೆ ತಾರುಗಟ್ಟಿ ಮಾರ್ಪಡಿಲ್ಲ ಸೋರುತಿ ಅದು ಮನೆಯ ಮಾಳಿಗೆ ತಾರುಗಟ್ಟಿ ಮಾರ್ಪಡಿಲ್ಲ ಕಾಳ ಕತ್ತಲೆಯೊಳಗೆ ನಾನು ಮೇಲಕೇರಿ ನೆತ್ತಲಾರೆ ಸೋರುತಿ ಅದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿ ಅದು ಮನೆಯ ಮಾಳಿಗೆ.